ಮರೆತು ಹೋದ ಪಾತ್ರ ಊರ್ಮಿಳೆಯದು. ರಾಮಾಯಣ ಎಂದರೆ ತಟ್ಟನೆ ನೆನಪಾಗುವ ಪಾತ್ರಗಳು ರಾಮ, ಸೀತೆ, ದಶರಥ, ರಾವಣ, ಲಕ್ಷ್ಮಣ, ಹನುಮಂತ ಇತ್ಯಾದಿ. ಆದರೆ ಇವರೆಲ್ಲರ ನಡುವೆ ಇನ್ನೊಂದು ಮುಖ್ಯ ಪಾತ್ರವಿದೆ. ಅದು ಊರ್ಮಿಳೆ, ಲಕ್ಷ್ಮಣನ ಹೆಂಡತಿ. ಊರ್ಮಿಳೆ ಅನುಪಮ ಸೌಂದರ್ಯದ ಯುವರಾಣಿ, ಜನಕ ಮಹಾರಾಜ ಹಾಗೂ ಮಹಾರಾಣಿ ಸುನೈನಾಳ ಮಗಳು. ಸೀತೆ ಮತ್ತೆ ಊರ್ಮಿಳೆ ಇವರ ಬಾಂಧವ್ಯ ಸಹೋದರಿಯರಾದರೂ ಸ್ನೇಹಿತೆಯರ ಥರ ಇದ್ರು. ಸೀತೆಯಷ್ಟೇ ಸೌಂದರ್ಯ, ಜಾಣ್ಮೆ, ಪತಿಭಕ್ತಿ ಊರ್ಮಿಳೆಯಲ್ಲೂ ಇತ್ತು. ಅಷ್ಟೇ ಅಲ್ಲ, ಆಕೆ ಉತ್ತಮ ಚಿತ್ರ ಕಲಾವಿದೆ ಕೂಡ ಆಗಿದ್ಲು. ಶಿವಧನುಸ್ಸನ್ನು ಮುರಿದು ಸೀತೆಯನ್ನು ಪಡೆದ ಶ್ರೀರಾಮಚಂದ್ರನ ಜೊತೆಗೆ ಇದ್ದ ಅನುಜ ಲಕ್ಷ್ಮಣನಿಗೆ ವಿಶ್ವಾಮಿತ್ರರ ಸಲಹೆಯಂತೆ ಊರ್ಮಿಳೆಯನ್ನು ಜನಕ ಮಹಾರಾಜ ಧಾರೆ ಏರ್ಕೊಡ್ತಾನೆ. ಸೀತೆ ಊರ್ಮಿಳೆ ಒಟ್ಟಾಗೆ ಅಯೋಧ್ಯೆಗೂ ಬರ್ತಾರೆ. ಮುಂದೆ ರಾಮ ಸೀತೆ ವನವಾಸಕ್ಕೆ ಹೊರಟು ನಿಲ್ತಾರೆ. ಜೊತೆಗೆ ಲಕ್ಷ್ಮಣ ಕೂಡ ರಾಮ ಅದೆಷ್ಟು ವಿನಂತಿಸಿದರೂ ಕೇಳದೆ ಜೊತೆಗೇ ಬರ್ತೀನಿ ಅಂತ ಹಠ ಹಿಡಿತಾನೆ. ಈ ವಿಷಯ ತಿಳಿದ ಊರ್ಮಿಳೆಯು ಅವರೊಂದಿಗೆ ಹೋಗುವ ಇಚ್ಛೆಯನ್ನು ವ್ಯಕ್ತಪಡಿಸ್ತಾಳೆ. ಆದರೆ ಲಕ್ಷ್ಮಣ, ನಮ್ಮ ಮಾತೆಯರನ್ನು ಉಪಚರಿಸುವ ಜವಾಬ್ದಾರಿಯನ್ನು ನಿನಗೆ ವಹಿಸ್ತಾ ಇದ್ದೀನಿ, ನೀನು ಅರಮನೆಯಲ್ಲೇ ಇರಬೇಕು, ಇದು ನನ್ನ ಆಜ್ಞೆ ಎಂದಾಗ ಜೋರಾಗಿ ಅಳ್ತಾಳೆ. ಲಕ್ಷ್ಮಣ ಸಮಾಧಾನ ಪಡಿಸ್ತಾ, ನೀನು ಇನ್ನೆಂದು ಕಣ್ಣೀರು ಹಾಕಬಾರದು ಎಂಬ ವಚನವನ್ನ ಅವಳಿಂದ ತಗೋತಾನೆ. ತಪಸ್ವಿನಿಯಂತೆ ವಿರಹಿಯಂತೆ ಬದುಕುತ್ತಾ ದಿನ ಕಳೆಯುವ ಘೋರ ದಿನಗಳು ಊರ್ಮಿಳೆಯ ಪಾಲಿಗೆ ಬಂದ್ಬಿಡತ್ತೆ. ಜೊತೆಗೆ ಆಕೆಗೆ ದುಃಖ ಆಯ್ತು ಅಂತ ಅಳುವ ಹಾಗೂ ಇಲ್ಲ. ಯಾಕೆಂದ್ರೆ ಲಕ್ಷ್ಮಣ ಅವಳಿಂದ ವಚನ ತಗೊಂಡಿರ್ತಾನೆ, ನೀನ್ ಯಾವತ್ತೂ ಅಳಬಾರದು ಅಂತ. ರಾಮ ಸೀತೆಯರ ರಕ್ಷಣೆಗೆ ನಿಂತ ಲಕ್ಷ್ಮಣ ಆಯಾಸದಿಂದ ತನಗೆ ನಿದ್ರೆ ಬಂದ್ಬಿಟ್ರೆ ಎಲ್ಲಿ ತನ್ನ ಅಣ್ಣ ಅತ್ತಿಗೆಯ ರಕ್ಷಣೆಗೆ ತೊಂದರೆ ಆಗತ್ತೋ ಅಂತ ನಿದ್ರಾದೇವಿಯನ್ನ ಸ್ಮರಿಸಿದಾಗ ನಿದ್ರಾದೇವಿ ಪ್ರತ್ಯಕ್ಷಗೊಳ್ತಾಳೆ. ಆಗ ಲಕ್ಷ್ಮಣ, ಅಮ್ಮ, ನನಗೆ ನಿದ್ರೆಯನ್ನು ಕರುಣಿಸದಿರು. ವನವಾಸದ ಎಲ್ಲ ಅವಧಿ ನಾನು ಅಣ್ಣ ರಾಮ ಮತ್ತು ತಾಯಿ ಸಮಾನಳಾದ ಅತ್ತಿಗೆ ಸೀತೆಯ ರಕ್ಷಕನಾಗಿ ಸದಾ ಜಾಗೃತನಾಗಿರಬೇಕು, ಅಂತಹ ವರ ಕೊಡು ಅಂತ ಕೇಳ್ಕೊತಾನೆ. ಆಗ ನಿದ್ರಾದೇವಿ, ಸಾಧ್ಯ ಇಲ್ಲ, ನಿನ್ನ ಆಯಾಸಗೊಂಡ ದೇಹಕ್ಕೆ ನಿದ್ರೆ ಬೇಕೇ ಬೇಕು, ಅದು ಸೃಷ್ಟಿಯ ನಿಯಮ ಅಂತ ಹೇಳ್ತಾಳೆ. ಆಗ ಇದಕ್ಕೇನಾದ್ರೂ ಪರಿಹಾರ ಇದೆಯಾ ಅಂತ ಲಕ್ಷ್ಮಣ ಕೇಳಿದಾಗ ನಿದ್ರಾದೇವಿ, ನಿನ್ನ ನಿದ್ರೆಯನ್ನ ಯಾರಾದರೂ ಸ್ವೀಕರಿಸಿದ್ರೆ ನಾನು ಒಪ್ಕೋತೀನಿ ಅಂತ ಹೇಳ್ತಾಳೆ. ಆಗ ಲಕ್ಷ್ಮಣ, ಸದಾ ನನ್ನ ನೆನಪಲ್ಲೇ ಇರುವ ನನ್ನ ಪತ್ನಿ ಊರ್ಮಿಳೆಗೆ ನನ್ನ ಪರವಾದ ನಿದ್ರೆಯನ್ನ ಕರುಣಿಸು, ನಮ್ಮ ವನವಾಸದ ಅವಧಿ ಮುಗಿಯುವವರೆಗೂ ಅಂತಾನೆ. ಅದಕ್ಕೆ ನಿದ್ರಾದೇವಿ, ಹಾಗೇ ಆಗಲಿ, ತಥಾಸ್ತು ಅಂತ ಹೇಳಿ ಊರ್ಮಿಳೆಯ ಬಳಿ ಬಂದು, ನಿನ್ನ ಪತಿ ನಿನಗೆ ಅವನ ಪರವಾದ ನಿದ್ರೆಯನ್ನು ಸ್ವೀಕರಿಸಲು ಹೇಳಿದ್ದಾನೆ, ಸ್ವೀಕರಿಸುವ ಇಚ್ಛೆ ನಿನಗೆ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಊರ್ಮಿಳೆ, ತನ್ನ ಪತಿಯು ನೀಡಿದುದನ್ನ ನಾನು ಬೇಡ ಅಂತ ಅನ್ನೋಕ್ಕಾಗೋದಿಲ್ಲ, ಅವರ ಇಚ್ಛೆಯಂತೆಯೇ ನಾನು ಅವರ ನಿದ್ರೆಯನ್ನ ಸ್ವೀಕರಿಸ್ತೀನಿ ಅಂತ ಹೇಳ್ತಾಳೆ. ಹೀಗೆ ತನ್ನ ಬದುಕನ್ನೇ ತ್ಯಾಗ ಮಾಡಿದ ಹೆಣ್ಣು ಊರ್ಮಿಳೆ. ದಿನದ ಹೆಚ್ಚಿನ ಸಮಯ ಊರ್ಮಿಳೆ ನಿದ್ರೆಯಲ್ಲಿಯೇ ಕಳೆಯುತ್ತಾಳೆ. ನೂರಾರು ಕನಸು ಹೊತ್ತು ಬಂದ ಈ ಊರ್ಮಿಳೆ ವಿರಹ, ನಿದ್ರೆ, ಅರಮನೆಯ ಹಿರಿಯರ ಸೇವೆ, ಪತಿಯ ನೆನಪಿನೊಂದಿಗೆ ಬದುಕನ್ನೇ ನಶ್ವರ ಎಂಬಂತೆ ಕಳೀತಾಳೆ. ರಾಮಾಯಣದಲ್ಲಿ ಸೀತಾದೇವಿಯ ಕಷ್ಟ ನೋವುಗಳ ವರ್ಣನೆಯಲ್ಲಿ ಊರ್ಮಿಳಾ ಪಾತ್ರಕ್ಕೆ ಅಷ್ಟೊಂದು ಮಹತ್ವ ಸಿಕ್ಕಿಲ್ಲ. ವಾಲ್ಮೀಕಿಯು ಊರ್ಮಿಳೆಯ ಬಗ್ಗೆ ಹೆಚ್ಚು ಬರೆಯಲೇ ಇಲ್ಲ. ರಾಮ, ಸೀತೆ, ಲಕ್ಷ್ಮಣರು ವನವಾಸಕ್ಕೆ ತೆರಳಿದರೆ ಊರ್ಮಿಳೆ ಅರಮನೆಯಲ್ಲಿಯೇ ವನವಾಸವನ್ನ ಅನುಭವಿಸಿದ್ಲು. ದಶರಥ ಮಹಾರಾಜ ತೀರಿಕೊಂಡಾಗ್ಲೂ ಆಕೆ ಕಣ್ಣೀರು ಹಾಕಲಿಲ್ಲ. ಯಾಕಂದ್ರೆ ಲಕ್ಷ್ಮಣ ಅವಳಿಂದ ಅಳಬಾರ್ದು ಅಂತ ವಚನವನ್ನ ತಗೊಂಡಿದ್ದ. 14 ವರ್ಷ ವನವಾಸ ಮುಗಿದು ರಾಮ, ಸೀತೆ ಹಾಗೂ ತನ್ನ ಪತಿ ಮರಳುವ ಸಮಯದಲ್ಲೂ ಊರ್ಮಿಳೆ ನಿದ್ರೆಯ ಮಂಪರಿನಲ್ಲೇ ಇದ್ದಳು. ಮುಖ ಬಾಡು ಹೋಗಿತ್ತು, ಖುಷಿ ಇರಲಿಲ್ಲ ಕಣ್ಣುಗಳಲ್ಲಿ. ಸಂತೋಷಗೊಂಡರೂ ಆನಂದ ಬಾಷ್ಪ ಕೂಡ ಹಾಗಿರಲಿಲ್ಲ. ಲಕ್ಷ್ಮಣ ಊರ್ಮಿಳೆಯ ಸ್ಥಿತಿಯನ್ನು ಕಂಡು ಮೊದಲು ಕೋಪಗೊಂಡರೂ ಕ್ಷಣಾರ್ಧದಲ್ಲೇ ಆತನಿಗೆ ನೆನಪಾಗತ್ತೆ, ಅಯ್ಯೋ, ನನ್ನ ಪಾಲಿನ ನಿದ್ರೆ ಇವಳಿಗೆ ನೀಡಿರುವೆನಲ್ಲ ಅಂತ. ತಕ್ಷಣವೇ ಊರ್ಮಿಳೆಯ ಬಳಿ ಬಂದು ನಿದ್ರಾದೇವಿಯನ್ನು ಸ್ಮರಿಸಿ ಅವಳಿಂದ ತನ್ನ ನಿದ್ರೆಯನ್ನ ವಾಪಸ್ ತಗೊಳ್ತಾನೆ ಲಕ್ಷ್ಮಣ. ಜೊತೆಗೆ ಅಳಬಾರದು ಅನ್ನುವ ವಚನದಿಂದ ಕೂಡ ಆಕೆಯನ್ನ ಮುಕ್ತಗೊಳಿಸ್ತಾನೆ. ಆ ದಿನವೆಲ್ಲ ಪೂರ್ಣ ಅತ್ತು ತನ್ನೆಲ್ಲ ಸಂಕಟ ನೋವುಗಳನ್ನು ಹೊರಹಾಕ್ತಾಳೆ ಊರ್ಮಿಳೆ. ಆಕೆಯ ಬದುಕಿನ ಕೊನೆಯು ದುರಂತವೇ ಆಯಿತು. ಈ ಲೋಕದಲ್ಲಿ ಲಕ್ಷ್ಮಣನ ಅವಧಿ ಪೂರ್ಣಗೊಂಡಾಗ
ಶ್ರೀರಾಮಚಂದ್ರರ ಇಚ್ಛೆಯಂತೆ ಸಾಗರದ ಮೂಲಕ ದೇಹ ತ್ಯಜಿಸಲು ಹೊರಟು ನಿಲ್ತಾನೆ ಲಕ್ಷ್ಮಣ. ಆ ವಿಷಯ ತಿಳಿದು ಊರ್ಮಿಳೆ ಆ ಸಾಗರದ ದಡದಲ್ಲೇ ಗಂಧದ ಕಟ್ಟಿಗೆಗಳಿಗೆ ಅಗ್ನಿ ಸ್ಪರ್ಶ ಮಾಡಿ ಅಗ್ನಿ ಪ್ರವೇಶ ಮಾಡಿ ಸಾವನ್ನ ಅಪ್ಪುತ್ತಾಳೆ. ಇಂತಹ ತ್ಯಾಗಮಯಿ ಊರ್ಮಿಳೆಯ ಪಾತ್ರವನ್ನು ಮರೆಯಕ್ಕಾಗತ್ತಾ? ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ.